ಮಳೆಯಲ್ಲೇ ಆರಂಭವಾದ ಪ್ರೀತಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ಕತೆಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಮಲೆನಾಡಿನ ಪುಟ್ಟ ಪಟ್ಟಣ. ಬೆಳಗಿನ ಮಂಜು ಬೆಟ್ಟಗಳನ್ನು ಅಪ್ಪಿಕೊಂಡಿತ್ತು. ಕಾಫಿ ತೋಟಗಳ ಮಧ್ಯೆ ಹಕ್ಕಿಗಳ ಚಿಲಿಪಿಲಿ ಕೇಳಿಸ್ತಾ ಇತ್ತು. ಆ ಊರಿಗೆ ಹೊಸದಾಗಿ ಬಂದಿದ್ದ ಯುವ ಉದ್ಯಮಿ ಅರ್ಜುನ್ ತನ್ನ ಹಳೆಯ ಬಂಗಲೆಯನ್ನು ನೋಡಿಕೊಳ್ಳೋದಕ್ಕೆ ಬಂದಿದ್ದ. ಅದೇ ಊರಿನ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿದ್ಲು ನಂದಿನಿ. ಉದ್ದನೆಯ ಕಪ್ಪು ಕೂದಲು, ಸದಾ ಮುದ್ದಾದ ನಗು, ಎಲ್ಲರೊಂದಿಗೆ ಗೌರವದಿಂದ ಮಾತನಾಡುವ ಸ್ವಭಾವ. ಅವಳನ್ನು ಊರಿನವರು ತುಂಬ ಪ್ರೀತಿಸ್ತಾ ಇದ್ರು. ಒಂದು ಸಂಜೆ ಮಳೆ ಜೋರಾಗಿ ಸುರಿಯುತ್ತಿದ್ದಾಗ ನಂದಿನಿಯ ಸ್ಕೂಟರ್ ರಸ್ತೆಯ ಮಧ್ಯ ನಿಂತೋಯ್ತು. ಸುತ್ತಮುತ್ತ ಯಾರು ಕೂಡ ಇರಲಿಲ್ಲ. ಅಷ್ಟರಲ್ಲಿ ಕಪ್ಪು SUV ಕಾರೊಂದು ಅವಳ ಮುಂದೆ ಬಂದು ನಿಂತಿತು. ಸಹಾಯ ಬೇಕೆ ಎಂದು ಅರ್ಜುನ್ ಕಿಟಕಿಯನ್ನ ಇಳಿಸಿ ಕೇಳಿದ. ಮೊದಲು ನಂದಿನಿಗೆ ಸಂಕೋಚವಾಯಿತು. ಆದರೆ ಮಳೆ ಹೆಚ್ಚಾಗಿದ್ದರಿಂದ ಅವಳು ಒಪ್ಪಿಕೊಂಡ್ಳು. ಕಾರು ಸಾಗುತ್ತಿದ್ದಂತೆ ಇಬ್ಬರ ನಡುವೆ ಮಾತುಕತೆ ಕೂಡ ಆರಂಭ ಆಯಿತು. ಪುಸ್ತಕಗಳು, ಸಂಗೀತ, ಪ್ರಕೃತಿ ಇಬ್ಬರಿಗೂ ಕೂಡ ಒಂದೇ ರೀತಿಯ ಆಸಕ್ತಿಗಳಿವೆ ಎಂದು ಗೊತ್ತಾಯಿತು. ಮಾತಿನ ಮಧ್ಯ ಇಬ್ಬರು ಕೂಡ ಹಲವಾರು ಬಾರಿ ಒಬ್ಬರನ್ನೊಬ್ಬರು ನೋಡಿ ಮುಗುಳು ನಕ್ಕರು. ಆ ದಿನದ ನಂತರ ಅವರ ಭೇಟಿಗಳು ಕೂಡ ಹೆಚ್ಚಾಗ್ತಾ ಹೋದವು. ಕೆಲವೊಮ್ಮೆ ಕಾಫಿ ತೋಟದಲ್ಲಿ ನಡೆಯುವುದು, ಕೆಲವೊಮ್ಮೆ ಬೆಟ್ಟದ ತುದಿಯಲ್ಲಿ ಸೂರ್ಯಾಸ್ತ ನೋಡೋದು, ಮತ್ತೆ ಕೆಲವೊಮ್ಮೆ ಊರಿನ ಹಳೆಯ ಗ್ರಂಥಾಲಯದಲ್ಲಿ ಪುಸ್ತಕಗಳ ಬಗ್ಗೆ ಮಾತನಾಡೋದು. ಒಂದು ಸಂಜೆ ಮಳೆಯ ಹನಿಗಳು ನಿಧಾನವಾಗಿ ಸುರಿಯುತ್ತಿದ್ವು. ಇಬ್ಬರ ದೊಡ್ಡ ಆಲದ ಮರದ ಕೆಳಗೆ ನಿಂತಿದ್ರು. ನಿನ್ನ ಜೊತೆ ಮಾತನಾಡಿದ್ರೆ ಸಮಯ ಹೇಗೆ ಹೋಗುತ್ತದೆ ಅನ್ನೋದೇ ಗೊತ್ತಾಗಲ್ಲ ಎಂದ ಅರ್ಜುನ್. ನಂದಿನಿ ಮೃದುವಾಗಿ ನಕ್ಕಳು. ಕೆಲವು ಜನರನ್ನ ನೋಡಿದ ಕ್ಷಣದಿಂದಲೇ ಪರಿಚಯ ಬಹಳ ಹಳೆಯದಂತೆ ಅನಿಸುತ್ತೆ. ಅವರಿಬ್ಬರ ಕಣ್ಣುಗಳು ಒಂದನ್ನೊಂದು ಹುಡುಕಿದ್ವು. ಆ ಕ್ಷಣದಲ್ಲಿ ಮಾತಿಗಿಂತ ಮೌನವೇ ಹೆಚ್ಚು ಹೇಳ್ತಿತ್ತು. ಅರ್ಜುನ್ ನಿಧಾನವಾಗಿ ಅವಳ ಕೈಯನ್ನು ಹಿಡಿದ. ನಂದಿನಿ ಕೈ ಬಿಡಲಿಲ್ಲ. ಇಬ್ಬರ ಮನಸ್ಸಲ್ಲಿ ಕೂಡ ಹೊಸ ಭಾವನೆ ಹರಡ್ತಾ ಇತ್ತು. ಆದರೆ ಅದೇ ರಾತ್ರಿ ಅರ್ಜುನ್ಗೆ ಒಂದು ಹಳೆಯ ಪತ್ರ ಕೂಡ ಸಿಕ್ಕಿತು. ಅದರ ಮೇಲೆ ಬರೆದಿತ್ತು, ಈ ಊರಿನಲ್ಲಿ ಪ್ರೀತಿಸಿದ ಪ್ರತಿಯೊಬ್ಬರು ಕೂಡ ಒಂದೇ ರಹಸ್ಯದ ಮುಂದೆ ಸೋತಿದ್ದಾರೆ. ನಂದಿನಿಯ ಜೀವನದ ಸತ್ಯ ತಿಳಿದ ದಿನ ನಿನ್ನ ನಿರ್ಧಾರ ಬದಲಾಗುತ್ತೆ ಎಂದು ಈ ಪತ್ರವನ್ನು ಓದಿದ. ಈ ಪತ್ರ ಓದಿದ ಅರ್ಜುನ್ಗೆ ನಿದ್ರೆ ಕೂಡ ಬರಲಿಲ್ಲ. ನಂದಿನಿ ಯಾವ ಸತ್ಯವನ್ನು ನನ್ನ ಬಳಿ ಮರೆ ಮಾಡ್ತಾ ಇದ್ದಾಳೆ? ಆ ಪತ್ರ ಕಳಿಸಿದವರು ಯಾರು? ನಮ್ಮ ಪ್ರೀತಿ ನಿಜವಾಗಿಯೂ ಕೂಡ ಸುಖಾಂತ್ಯ ಕಾಣುತ್ತೆ? ಈ ಎಲ್ಲ ಪ್ರಶ್ನೆ ಅರ್ಜುನ್ ತಲೆಯಲ್ಲಿ ಬರೋದಕ್ಕೆ ಶುರು ಆಯಿತು. ಪ್ರಶ್ನೆಗಳೊಂದಿಗೆ ಅವರ ಪ್ರೇಮ ಕಥೆ ಇನ್ನಷ್ಟು ಕೂಡ ಆಳಕ್ಕೆ ಸಾಗತೊಡಗಿತು. ಆ ರಾತ್ರಿ ಅರ್ಜುನ್ಗೆ ನಿದ್ರೆ ಬರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಆ ಪತ್ರವನ್ನು ಹಿಡಿದು ನಂದಿನಿಯನ್ನ ಭೇಟಿಯಾಗೋದಕ್ಕೆ ಶಾಲೆಗೆ ಹೋದ. ನಂದಿನಿ, ಈ ಪತ್ರದ ಅರ್ಥ ಏನು ಎಂದು ಕೇಳ್ದ. ಪತ್ರವನ್ನು ನೋಡಿದ ನಂದಿನಿಯ ಮುಖ ಸ್ವಲ್ಪ ಬೆಳಚಿತು, ಹಾಗೆ ಗಾಬರಿ ಆಯಿತು. ಈ ಸತ್ಯವನ್ನ ಒಂದಿನ ಹೇಳಲೇಬೇಕೆಂದು ಕೊಂಡಿದ್ದೆ, ಆದರೆ ಇಷ್ಟು ಬೇಗ ಬರುತ್ತದೆ ಎಂದು ನಾವು ಊಹಿಸಿರಲಿಲ್ಲ ಎಂದು ಅವಳು ನಿಧಾನವಾಗಿ ಹೇಳಿದ್ಲು. ಇಬ್ಬರು ಕೂಡ ಹತ್ತಿರದ ಕೆರೆಯ ದಡಕ್ಕೆ ಹೋದರು. 5 ವರ್ಷಗಳ ಹಿಂದೆ ನನ್ನ ನಿಶ್ಚಿತಾರ್ಥ ಆಗಿತ್ತು. ಮದುವೆಗೆ 1 ವಾರ ಇರುವಾಗ ನನ್ನ ನಿಶ್ಚಿತದ ವರ ಅಪಘಾತದಲ್ಲಿ ಮೃತಪಟ್ಟರು. ಆ ದಿನದಿಂದ ಊರಿನವರು ನನ್ನನ್ನು ಅಪಶಕುನ ಅಂತ ಹೇಳಿ ನೋಡೋದಕ್ಕೆ ಶುರು ಮಾಡಿದ್ರು. ನನ್ನನ್ನು ಪ್ರೀತಿಸುವ ಯಾರಿಗೂ ಕೂಡ ಒಳ್ಳೆಯದು ಆಗೋದಿಲ್ಲ ಎಂಬ ಮಾತು ಹರಡಿತು. ಆ ಪತ್ರ ಕಳುಹಿಸಿರೋರು ಅದೇ ಹಳೆಯ ಘಟನೆ ನೆನಪಿಸಿ ನಿನ್ನನ್ನು ನನ್ನಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅರ್ಜುನ್ ಕ್ಷಣಕಾಲ ಮೌನವಾಗಿದ್ದ. ನಂತರ ನಂದಿನಿಯ ಕೈ ಹಿಡಿದು ಹೇಳ್ದ, ನಿನ್ನ ಭೂತಕಾಲ ನಿನ್ನ ತಪ್ಪಲ್ಲ. ನಾನು ಪ್ರೀತಿಸಿದ್ದು ನಿನ್ನ ಹೃದಯವನ್ನ, ನಿನ್ನ ಸತ್ಯವನ್ನ. ಜನರ ಮಾತುಗಳಿಗೆ ನಮ್ಮ ಜೀವನವನ್ನ ಬಿಟ್ಕೊಡೋದಿಲ್ಲ. ಅದೇ ಸಮಯದಲ್ಲಿ ದೂರದಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿ ಅವರನ್ನ ಗಮನಿಸ್ತಾ ಇದ್ದ. ಅವನ ಹೆಸರು ವಿಕ್ರಮ್. ಅವನೇ ಆ ಪತ್ರವನ್ನ ಕಳುಹಿಸಿದ್ದ. ಏಕೆಂದರೆ ಅವನಿಗೂ ಕೂಡ ನಂದಿನಿಯ ಮೇಲೆ ಪ್ರೀತಿ ಇತ್ತು. ಆದರೆ ಅವಳು ಎಂದಿಗೂ ಕೂಡ ಒಪ್ಪಿರಲಿಲ್ಲ. ಅಸೂಯೆಯಿಂದ ಅವನು ಆ ಸಂಚನ್ನ ರೂಪಿಸಿದ್ದ. ಒಂದು ರಾತ್ರಿ ಅರ್ಜುನ್ ಮನೆಗೆ ಮರಳುವಾಗ ವಿಕ್ರಮ್ ಅವನನ್ನ ಬೆದರಿಸಲು ಯತ್ನಿಸಿದ. ನಂದಿನಿಯನ್ನ ಬಿಟ್ಟು ಹೋಗೋ, ಇಲ್ದಿದ್ರೆ ನಿನ್ನ ಬದುಕು ಹಾಳು ಮಾಡ್ತಾನೆ. ಅರ್ಜುನ್ ಶಾಂತವಾಗಿ ಉತ್ತರಿಸಿದ, ಪ್ರೀತಿ ಬೆದರಿಕೆಯಿಂದ ಗೆಲ್ಲುವುದಿಲ್ಲ. ವಿಕ್ರಮ್ ಕೋಪದಿಂದ ಅರ್ಜುನ್ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಊರಿನವರು ಮತ್ತು ಪೊಲೀಸರು ಅವನನ್ನ ತಡೆದರು. ಅವನು ಕಳುಹಿಸಿದ ಪತ್ರಗಳು, ಬೆದರಿಕೆ ಸಂದೇಶಗಳು ಮತ್ತು ಅವನ ಯೋಜನೆಗಳೆಲ್ಲ ಬಯಲಾದವು. ಕೆಲವು ದಿನಗಳ ನಂತರ ಊರಿನ ದೇವಾಲಯದಲ್ಲಿ ಸರಳವಾಗಿ ಅರ್ಜುನ್ ಮತ್ತು ನಂದಿನಿಯ ಮದುವೆ ಕೂಡ ನಡೆಯಿತು. ಮದುವೆಯ ನಂತರ ಇಬ್ಬರು ಕೂಡ ಅದೇ ಊರಿನಲ್ಲಿ ಒಂದು ಉಚಿತ ಗ್ರಂಥಾಲಯ ಮತ್ತು ಮಕ್ಕಳ ಶಿಕ್ಷಣ ಕೇಂದ್ರವನ್ನು ಆರಂಭಿಸಿದರು. ತಮ್ಮ ಸಂತೋಷವನ್ನು ಸಮಾಜದೊಂದಿಗೆ ಹಂಚಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದರು. ಮಳೆ ಬಂದಾಗಲೆಲ್ಲ ಅವರು ಮೊದಲ ಬಾರಿಗೆ ಭೇಟಿಯಾದ ರಸ್ತೆಯ ಬಳಿ ನಿಂತು ನಗುತ್ತಾ ಇದ್ರು.
ಆ ಮಳೆಯೇ ನಮ್ಮಿಬ್ಬರನ್ನ ಸೇರಿಸಿತು ಎಂದು ನಂದಿನಿ ಹೇಳ್ತಾ ಇದ್ಲು. ಹೌದು, ಪ್ರೀತಿ ಅಂದರೆ ಕೇವಲ ಒಬ್ಬರನ್ನ ಪ್ರೀತಿಸೋದಲ್ಲ, ಅವರ ಭೂತಕಾಲವನ್ನು ಒಪ್ಪಿಕೊಂಡು ಭವಿಷ್ಯವನ್ನು ಜೊತೆಯಾಗಿ ಕಟ್ಟೋದು ಎಂದು ಅರ್ಜುನ್ ಅದಕ್ಕೆ ಉತ್ತರಿಸಿದ್ದ. ಆಕಾಶದಿಂದ ಮಳೆಯ ಹನಿಗಳು ನಿಧಾನವಾಗಿ ಬೀಳ್ತಾ ಇದ್ವು. ಇಬ್ಬರು ಕೂಡ ಕೈ ಕೈ ಹಿಡಿದು ತಮ್ಮ ಹೊಸ ಬದುಕಿನತ್ತ ನಡೀತಾ ಇದ್ರು. ಸ್ನೇಹಿತರೆ, ನಮ್ಮ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಕೂಡ ಅದ್ಭುತ ಕಥೆಯೊಂದಿಗೆ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದ.